ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ರೆಸೊನೇಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಸಡನ್ ಆಫ್ ಥಾಟ್ ನನಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಬೇಕು ಅನ್ನೋದಿರಲಿಲ್ಲ. ಸೊ ಸಡನ್ನಾಗಿ ಮಾಡಬೇಕಂತ ಫೀಲ್ ಆಯಿತು. ದಟ್ಸ್ ವೈ ಮಾಡೋಣ ಓಕೆ ಅಂತ ನಾನು ಈ ರೀಡಿಂಗ್ನ ತೊಗೊಂಡಿದ್ದೀನಿ. ಜಸ್ಟ್ ಮಿನಿಟ್. ಐ ಥಿಂಕ್ ವೆಹಿಕಲ್ ಸೌಂಡ್ ಕಮ್ಮಿ ಆಗಿದೆ ಅನ್ಕೋತೀನಿ. ಫೈನ್. ಈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳೋದಾದರೆ ಎವ್ರಿಥಿಂಗ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದು ನಿಮ್ಮ ರಿಲೇಷನ್ಶಿಪ್ಗಾಗಿ ಇರಬಹುದು, ಅಥವಾ ಯೂನಿವರ್ಸ್ ನಿಮಗೆ ಕೊಡ್ತಿರುವಂಥ ಮೆಸೇಜಸ್ ಏನಿದೆ ಅನ್ನೋದಿರಬಹುದು, ಏಂಜಲ್ ಗೈಡೆನ್ಸ್ ಇರಬಹುದು. ಓಕೆ, ಅಥವಾ ಇಲ್ಲಿ ನಿಮಗೆ ನಿಮ್ಮ ಪ್ರೀತಿಗಾಗಿ ಏನು ಮೆಸೇಜಸ್ ಬರ್ತಿದೆ ಅನ್ನೋದು ನನಗೆ ಇಲ್ಲಿ ಶೋ ಆಫ್ ಆದರೆ ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು. ಓಕೆ, ಏನು ಮೆಸೇಜಸ್ ಬರ್ತಿದೆ ಈ ಒಂದು ರಿಲೇಷನ್ಶಿಪ್ಗಾಗಿ ಅಂತ. ಸೊ ನೀವು ಯಾವುದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಸೊ ಅದು ನಿಮ್ಮ ಹೆಲ್ತ್ ಇರಬಹುದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಇರಬಹುದು, ನಿಮ್ಮ ಕರಿಯರ್ ರಿಲೇಟೆಡ್ ಇರಬಹುದು, ವಾಟ್ ಎವರ್ ಇಟ್ ಈಸ್. ಸೊ ಜಸ್ಟ್ ನಿಮ್ಮ ಥಾಟ್ ಏನು ಹೇಳ್ತಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ನ ನೋಡಿ ನೀವು ಆ ಒಂದು ವಿಚಾರದ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ರಿಲೇಷನ್ಶಿಪ್ ಬಗ್ಗೆ ನೀವು ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ನೇಮ್ನ ನೀವು ಇಲ್ಲಿ 3 ಟೈಮ್ಸ್ ಮೆನ್ಷನ್ ಮಾಡಿ. ಸೊ ಯೂನಿವರ್ಸ್ಗೆ ನೀವು ಪ್ರೇ ಮಾಡಬಹುದು. ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಇನ್ ದ ಪಾಸಿಟಿವ್ ವೇ ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಓಕೆ, ಬನ್ನಿ ನೋಡೋಣ ಏನಿದೆ ನಿಮಗಾಗಿ ಕ್ಯಾಂಡಲ್ ರೀಡಿಂಗ್. ಏನು ಬರ್ತಿದೆ ನಿಮಗಾಗಿ ಯೂನಿವರ್ಸ್ ಮೆಸೇಜಸ್ ಅಥವಾ ನಿಮ್ಮ ಪಾರ್ಟ್ನರ್ ಮೆಸೇಜಸ್. ತುಂಬ ಫ್ಯಾಷನಬಲ್ ಆಗಿದೆ ಆ್ಯಂಡ್ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ಅಥವಾ ನಿಮಗೆ ಇದು ಫೀಲ್ ಆಗ್ತಿರಬಹುದು ಇದು ನನ್ನ ಡೆಸ್ಟಿನಿ ಇರಬಹುದು, ಅಥವಾ ನಿಮಗೆ ಇದು ಫೀಲ್ ಆಗ್ತಿರಬಹುದು ಯಾವುದು ನನಗೆ ಈ ರೀತಿಯಾಗಿ ಫೀಲ್ ಆಗ್ತಿರಲಿಲ್ಲ, ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ ನನಗೆ ಈ ರೀತಿಯಾಗಿ ನನ್ನ ಮೈಂಡ್ನ ಡೈವರ್ಟ್ ಮಾಡಿರಲಿಲ್ಲ, ಅಥವಾ ಇಷ್ಟು ನನಗೆ ಹಚ್ಕೊಂಡಿದ್ದಿಲ್ಲ, ಈ ರೀತಿಯಾಗಿ ನಿಮಗೆ ಫೀಲ್ ಆಗ್ತಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ಹಾಗೆ ನೀವು ಥಿಂಕ್ ಮಾಡ್ತಿರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ ಏನಿದೆ ಈ ಪ್ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಆಗಿ ಥಿಂಕ್ ಮಾಡ್ತಿರಬಹುದು. ಆ್ಯಂಡ್ ಇಲ್ಲಿ ನೋಡಿ ನನಗೆ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಪರ್ಸನ್ ನೇಮ್ ಅಂತ ಇರಬಹುದು, ಅಥವಾ ನಂಬರ್ 3 ಆ್ಯಪ್ಟಾಗಿ ನನಗೆ ಇಲ್ಲಿ ಬರ್ತಿದೆ. ಮೇ ಬಿ 3 ನಿಮ್ಮ ಡೇಟ್ ಆಫ್ ಬರ್ತ್ ಇರಬಹುದು, ಅಥವಾ ನಿಮ್ಮ ಪರ್ಸನಿನ ಡೇಟ್ ಆಫ್ ಬರ್ತ್ ಇರಬಹುದು. ವಿತಿನ್ 3 ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆಗಳಾಗಬಹುದು, ಅಥವಾ ನಿಮಗೆ ಇಲ್ಲಿ ಕೆಲವರಿಗೆ ಇಲ್ಲಿ ಫೀಲ್ ಆಗ್ತಿರಬಹುದು ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ ಅಂತ. ಮೇ ಬಿ ಆ ಒಂದು ಪರ್ಸನ್ ಇಲ್ಲಿ ಟ್ರಯಾಂಗಲ್ 3 ರೀತಿಯಾಗಿ ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು ಇರಬಹುದು, ಅಥವಾ ನಿಮ್ಮ ಮಧ್ಯೆ ಏನು ಮಿಸ್ಕಮ್ಯುನಿಕೇಷನ್ ಏನಾಗಿದೆ ಅದರಿಂದ ನಿಮಗೆ ಇಲ್ಲಿ ಏನು ಆ್ಯಕ್ಷನ್ ತೊಗೊಳಕ್ಕಾಗದೇ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಬರ್ತಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ವೆಯ್ಟಿಂಗ್ ಎನರ್ಜೀಸ್ ನನಗೆ ತುಂಬ ಇದೆ. ವೆಯ್ಟಿಂಗ್ ಎನರ್ಜಿ ನೀವು ಫೇಸ್ ಮಾಡ್ತಿರಬಹುದು, ಅಥವಾ ಈ ಒಂದು ಪ್ರೀತಿಯಲ್ಲಿ ಇರಬಹುದು, ಅಥವಾ ನಿಮ್ಮ ಕರಿಯರ್ ರಿಲೇಟೆಡ್ ಇರಬಹುದು. ಸೊ ವೆಯ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಲೈಕ್ ರೈಟ್ ನಾವು ತುಂಬ ಸ್ಟಕ್ ಫೀಲ್ ಅವ್ರು ಮಾಡ್ತಿರಬಹುದು, ಅಥವಾ ನಿಮಗೆ ಸ್ಟಕ್ ಫೀಲ್ ಮಾಡಿಸ್ತಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ 4 ಡೇಸಲ್ಲಿ ನಿಮ್ಮ ಪರ್ಸನ್ ಏನಾದರೂ ಒಂದು ನಿರ್ಧಾರನ ತಗೋಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ನನಗೆ ರಿಫ್ಲೆಕ್ಷನ್ ಏನು ಕಾಣಿಸ್ತಿದೆ, ಈ ಕ್ಯಾಂಡಲ್ ರೀಡಿಂಗಲ್ಲಿ ರಿಫ್ಲೆಕ್ಷನ್ ಏನು ಕಾಣಿಸ್ತಿದೆ. ಸೊ ನನಗೆ ಸ್ಪೇಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಮೆಸೇಜ್ ಬರ್ತಿದೆ. ಸೊ ನಿಮ್ಮ ಮಧ್ಯೆ ಈಗಿನ ಸಿಚುವೇಶನ್ ಏನಾದರೂ ಇರಬಹುದು, ಅದರಲ್ಲಿ ಮೇ ಬಿ ನಿಮಗೆ ಟ್ರಸ್ಟ್ ಇಲ್ಲದೆ ಇರಬಹುದು, ಅಥವಾ ಫೇತ್ ಇಲ್ಲ ಅಂತ ಇರಬಹುದು. ಓಕೆ,
ಅದೆಲ್ಲವೂ ಬೆಸ್ಟಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಪೇಸ್ ಕೊಡಿ ಅವರಿಗಾಗಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನನಗೆ ವಿ ಅಕ್ಷರ ಆ್ಯಪ್ಟಾಗಿ ಬರ್ತಿದೆ. ವಿ ಅಕ್ಷರದವರು ನಿಮ್ಮ ಪರ್ಸನ್ ಇರಬಹುದು ಅಥವಾ ನೀವಿರಬಹುದು. ವಿರ್ಗೋ ರಾಶಿಯವರ ಪ್ರೆಸೆನ್ಸ್ ಅಂತ ಹೇಳ್ತೀನಿ. ವಿರ್ಗೋ ನಿಮ್ಮ ರಾಶಿ ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ರಾಶಿ ಇರಬಹುದು, ಲೈಕ್ ಕನ್ಯಾ ರಾಶಿ. ಆ್ಯಂಡ್ ಇಲ್ಲಿ ನನಗೆ ಮೆಸೇಜ್ ಬರ್ತಿದೆ, ಲೈಕ್ ಇಲ್ಲಿ ನೋಡಿ, ಇಲ್ಲಿ ಐ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಯು ಇದೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಐ ಲವ್ ಯು ಅಂತ ನಿಮಗೆ ಹೇಳ್ತಿರಬಹುದು, ಅಥವಾ ನಿಮ್ಮನ್ನು ಇಲ್ಲಿ ತುಂಬ ಮಿಸ್ ಮಾಡ್ತಿದ್ದಾರೆ ಈ ಒಂದು ಪರ್ಸನ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಮೇ ಬಿ ನಿಮ್ಮ ಮಧ್ಯ ಏನು ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ, ಅಥವಾ ಏನು ನಿಮ್ಮ ಮಧ್ಯೆ ಇಷ್ಟು ದಿನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಿತ್ತು ಅದು ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿದೆ. ಅದು ನಿಮಗೆ ಈಗ ಆಗ ಅರ್ಥ ಮಾಡ್ಕೋತಿದ್ದಂಥ ಪರ್ಸನ್ ರೈಟ್ ನೌ ನಿಮಗೆ ಹೀಗೆ ಅರ್ಥ ಮಾಡ್ಕೋತಿಲ್ಲ ಅನ್ನೋದು ನಿಮ್ಮ ಒಂದು ಇಂಟೆನ್ಷನ್ ಆಗಿರಬಹುದು. ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತಿರಬಹುದು, ಅಥವಾ ಆ ಒಂದು ಪರ್ಸನ್ ಆ ರೀತಿಯಾಗಿ ಥಿಂಕ್ ಮಾಡ್ತಿರಬಹುದು. ಲೈಕ್ ಇದು ಫಸ್ಟು ನನ್ನ ಪರ್ಸನನ್ನು ಅರ್ಥ ಮಾಡ್ಕೋತಿದ್ರು, ಬಟ್ ಈಗ ಯಾಕೋ ಈ ಒಂದು ಪರ್ಸನ್ ನನ್ನ ಬ್ಲೇಮ್ ಮಾಡ್ತಿದ್ದಾರೆ ಅನ್ನೋದಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಓಕೆ, ಆ್ಯಂಡ್ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಡೆಫಿನೆಟ್ಲಿ ರಿವೀಲ್ಡ್ ಆಗುತ್ತೆ. ಓಕೆ, ಆ್ಯಂಡ್ ಅದು ಡೆಫಿನೆಟ್ಲಿ ಅದಕ್ಕೊಂದು ಪರಿಹಾರ ಅನ್ನೋದು ಸಿಗುತ್ತೆ, ಬಟ್ ಅದಕ್ಕಾಗಿ ನೀವು ವೆಯ್ಟ್ ಮಾಡಬೇಕು ಅಂತ ಮೆಸೇಜಸ್ ಬರ್ತಿದೆ. ಆ್ಯಂಡ್ ಸೆಲೆಬ್ರೇಷನ್ ಅನ್ನೋದು ಖಂಡಿತವಾಗಿಯೂ ಇದೆ ಕೆಲವರ ಲೈಫಲ್ಲಿ. ಸೊ 4 ಡೇಸಲ್ಲಿ ಇರಬಹುದು ಆ ಒಂದು ಸೆಲೆಬ್ರೇಷನ್, ಅಥವಾ ಇನ್ನೂ ಕೆಲವರಿಗೆ ಇಲ್ಲಿ 8 ಡೇಸಲ್ಲಿ ಇರಬಹುದು. ಈ ರೀತಿಯಾದಂಥ ಮೆಸೇಜಸ್ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಹೇಳೋದಾದರೆ ಯೂನಿವರ್ಸ್ ಮೆಸೇಜ್ ಏನು ಬರ್ತಿದೆ ಅಂತ, ಲೈಕ್ ಎಮೋಷನ್ಸ್ ಆರ್ ನೆಸಸರಿ. ಓಕೆ, ಸೊ ಎಮೋಷನ್ಸ್ ಅನ್ನೋದೇನಿದೆ ಅದು ನೆಸಸರಿ ಇದೆ. ಅದು ಪ್ರತಿಯೊಂದು ಜೀವಿ ಅಥವಾ ಪ್ರತಿಯೊಂದು ಪರ್ಸನಲ್ಲೂ ಆಗುವಂಥ ಒಂದು ಪಾರ್ಟ್ ಅಷ್ಟೇ. ಸೊ ಅದಕ್ಕೆ ನಾವು ಇಲ್ಲಿ ನಮ್ಮ ವಿಷನ್ ಏನಿದೆ ಅದನ್ನು ನಾವು ಇಲ್ಲಿ ಚೇಂಜ್ ಮಾಡಬೇಕಾಗಿದೆ ಅಂತ ಮೆಸೇಜ್ ಬರ್ತಿದೆ. ಓಕೆ, ಆ್ಯಂಡ್ ಕ್ಲಿಯರ್ ಆಗಿ ನೀವು ಅದನ್ನು ಇಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗಿದೆ. ಆ್ಯಂಡ್ ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನನಗೆ ಅಸೆಂಡೆಂಟ್ ಮಾಸ್ಟರ್ಸ್. ಓಕೆ, ಫಾರ್ ಅಸೆಂಡೆಂಟ್ ಮಾಸ್ಟರ್ಸ್ ಐ ಫೀಲ್ ಲೈಕ್ ಇಲ್ಲಿ ನಿಮಗೆ ನೀವು ತುಂಬ ಗಾಡ್ಗೆ ಪ್ರೇ ಮಾಡ್ತಿರಬಹುದು. ಮೇ ಬಿ ಅವರ ಒಂದು ಗಾಡ್ ಫೇವ್ರೆಟ್ ಗಾಡ್ ಒಂದೇ ಇರಬಹುದು. ಆ ಗಾಡ್ಗೆ ನೀವಿಲ್ಲಿ ಪ್ರೇ ಮಾಡ್ತಿರಬಹುದು. ಅಟ್ ಎ ಟೈಮ್ ಆ ಒಂದು ಪರ್ಸನ್ ಸಹ ಅದೇ ರೀತಿ ಇಲ್ಲಿ ನಿಮಗೋಸ್ಕರ ಪ್ರೇ ಮಾಡ್ತಿರಬಹುದು. ಓಕೆ, ಆ್ಯಂಡ್ ಇಲ್ಲಿ ಇಬ್ಬರಿಗೂ ಒಂದು ಸ್ಪೆಸಿಫಿಕ್ ಇಂಟೆನ್ಷನ್ ಅನ್ನೋದು ಇದೆ, ಬಟ್ ಅದನ್ನು ಇಲ್ಲಿ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಾಂಪ್ಲಿಕೇಟ್ ಅಂತ ಫೀಲ್ ಆಗ್ತಿರಬಹುದು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ರಿಸ್ಕ್ ಆಗ್ತಿರಬಹುದು. ಬಿಕಾಸ್ ಸ್ಪೇಸ್ ಅಂತ ಹೇಳ್ತಿದ್ದಾಗೆ ತುಂಬ ಸ್ಪೇಸ್ ಡೆಫಿನೆಟ್ಲಿ ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಮೇ ಬಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಿದ್ದೀರಾ ನಿಮ್ಮ ಮಧ್ಯೆ ಮೊದಲಿಗಿಂತ ಸ್ಪೇಸ್ ಜಾಸ್ತಿ ಈಗ ಕ್ರಿಯೇಟ್ ಆಗ್ತಿದೆ. ಅದನ್ನು ಮೇ ಬಿ ಇಲ್ಲಿ ನಿಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಇಲ್ಲಿ ನನಗೆ ತುಂಬ ಟ್ರಾನ್ಸ್ಪರೆನ್ಸಿ ಅನ್ನೋದು ನನಗೆ ಇಲ್ಲಿ ಹ್ಯಾಪ್ಟಾಗಿ ಬರ್ತಿದೆ. ಲೈಕ್ ತುಂಬ ಟ್ರಾನ್ಸ್ಪರೆನ್ಸಿ ಆಗಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೋತಿದ್ರು, ಬಟ್ ಈಗ ಆ ಒಂದು ಪರ್ಸನ್ ಸ್ಟಕ್ ಫೀಲ್ ಮಾಡ್ತಿದ್ದಾರೆ. ಏನೂ ಆ್ಯಕ್ಷನ್ ತೊಗೋತಿಲ್ಲ ಅಥವಾ ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ರೈಟ್ ನಾವು ನೋಡ್ತಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ. ಓಕೆ, ಆ್ಯಂಡ್ ಮೆಸೇಜ್ ನಿಮಗಾಗಿ ಹೇಳೋದು ಏನಂತ ಹೇಳಿದ್ರೆ, ಯು ಆ್ಯಂಡ್ ಯುವರ್ ಲವ್ಡ್ ಒನ್ ಆರ್ ಸೇಫ್ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಇಲ್ಲಿ ಹಾರ್ಟ್ ಸಿಂಬಲ್ ಕ್ರಿಯೇಟ್ ಆಗಿದೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಯಾರಿದ್ದಾರೆ, ಮೇ ಬಿ ಯು ಆರ್ ಇನ್ ಸೇಫ್ ಅಂತ ಹೇಳ್ತೀನಿ. ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ತುಂಬ ಸೇಫ್ ಆಗಿದೆ. ರೈಟ್ ನಾವು ಸ್ಟಕ್ ಫೀಲ್ ಮಾಡ್ತಿರಬಹುದು, ಅಥವಾ ಸ್ಟಕ್ ಎನರ್ಜಿ ನಿಮ್ಮ ಮಧ್ಯೆ ಕ್ರಿಯೇಟ್ ಆಗಿರಬಹುದು. ಸೊ ನಿಮಗಾಗಿ ನಾನಿಲ್ಲಿ ಹಾರ್ಟ್ ನೋಡ್ತೀನಿ. ಓಕೆ, ನಿಮಗಾಗಿ ಇಲ್ಲಿ ಹಾರ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ದ್ಯಾಟ್ ನಿಮ್ಮ ಪ್ರೀತಿ ಏನಿದೆ ಅದು ತುಂಬ ಸೇಫ್ ಆಗಿದೆ ಅಂತ ನಿಮಗೆ ಮೆಸೇಜಸ್ ಬರ್ತಿದೆ. ಆ್ಯಂಡ್ ನೀವು ಏನು ಇಮ್ಯಾಜಿನ್ ಮಾಡ್ತಿದ್ದೀರಾ ಅದೆಲ್ಲವೂ ನೀವು ಇಮ್ಯಾಜಿನ್ ಮಾಡ್ತಿರೋದು ಮೇ ಬಿ ಅದು ಅನ್ವಾಂಟೆಡ್ ಇರಬಹುದು.
ಓಕೆ. ಅನ್ವಾಂಟೆಡ್ ಇರಬಹುದು, ಅದನ್ನು ಸಾಲ್ವ್ ಮಾಡಬಹುದು, ಬಟ್ ನೀವೇನು ಆ್ಯಕ್ಷನ್ ತೊಗೊಳ್ಳದೇ ಇರಬಹುದು. ಓಕೆ. ನ್ಯೂ ಆಪರ್ಚುನಿಟೀಸ್, ನ್ಯೂ ಪಾಸಿಬಿಲಿಟೀಸ್ ಎಲ್ಲ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗ್ತಿದೆ, ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲದೆ ಇರಬಹುದು. ಬಿಕಾಸ್ ಇಲ್ಲಿ ಮೇ ಬಿ ನಿಮಗೆ ವೆಯ್ಟಿಂಗ್ ಎನರ್ಜಿ ಇರೋದ್ರಿಂದ ನಿಮಗೇನು ಆ್ಯಕ್ಷನ್ ತೊಗೊಳಕ್ಕಾಗದೇ ಇರಬಹುದು. ಈ ರೀತಿಯಾದಂಥ ಎನರ್ಜಿ ನೋಡಿ, ಎಷ್ಟು ಫ್ಲೇಮ್ ತುಂಬ ಫಾಸ್ಟಾಗಿ ಉರಿತಿದ್ರು ನನಗೆ ಬೀಳ್ತಿರುವಂಥ ಕ್ಯಾಂಡಲ್ ವ್ಯಾಕ್ಸ್ ಏನಿದೆ ತುಂಬ ಸ್ಲೋಲಿ ಅದು ನನಗೆ ಕನೆಕ್ಟ್ ಆಗ್ತಿದೆ. ಸೊ ಇದರಿಂದ ಏನು ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಮೇ ಬಿ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ, ಅಥವಾ ಬಿಲೀವ್ ಮಾಡ್ತಿಲ್ಲ ಅನ್ನೋದು ನನಗೆ ಆಗಿ ಬರ್ತಿದೆ. ಸೊ ನೀವು ಇಲ್ಲಿ ಬಿಲೀವ್ ಮಾಡದೇ ಇರಬಹುದು ಈ ಒಂದು ರಿಲೇಷನ್ಶಿಪ್ನ. ಈ ರೀತಿಯಾದಂಥ ಮೆಸೇಜಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಆಕಾಶಿಕ್ ರೆಕಾರ್ಡ್. ಓಕೆ, ಫೈನ್. ಇಲ್ಲಿ ನಿಮ್ಮ ಪರ್ಸನ್ ಹೀಗೆ ಥಿಂಕ್ ಮಾಡ್ತಿರಬಹುದು, ಲೈಕ್ ನಾವು ಏನಿಲ್ಲಿ ನಾವೇನು ಕ್ರಿಯೇಟ್ ಮಾಡ್ತಿದ್ದೀವಿ, ಅಥವಾ ನಾವೇನಿಲ್ಲಿ ಥಿಂಕ್ ಮಾಡ್ತಿದ್ದೀವಿ, ಅಥವಾ ನಾವಿಲ್ಲಿ ಏನು ಒಬ್ಬರಿಗೆ ಪ್ರಾಬ್ಲಮ್ ಕೊಡ್ತಿದ್ದೀವಿ, ಅದನ್ನು ಡೆಫಿನೆಟ್ಲಿ ನಾವು ಫೇಸ್ ಮಾಡೇ ಮಾಡ್ತೀವಿ. ಸೊ ಕರ್ಮ ವಿಲ್ ರಿಟರ್ನ್ ಬ್ಯಾಕ್ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿರಬಹುದು. ಓಕೆ, ಬಿಕಾಸ್ ಆ ರೀತಿಯಾದಂಥ ಎನರ್ಜೀಸ್ ಇದೆ. ಹೀಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳದೇ ಇರಬಹುದು, ಅಥವಾ ಏನು ಕೇರ್ ಮಾಡದೇ ಇರಬಹುದು. ಓಕೆ, ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ಆ್ಯಂಡ್ ತುಂಬ ಸಪೋರ್ಟಿವ್ ಅಂತಲೇ ಹೇಳ್ತೀನಿ. ನಿಮಗೆ ಯಾವಾಗಲೂ ಆ ಒಂದು ಪರ್ಸನ್ ನಿಮ್ಮ ಖುಷಿಯಲ್ಲಿ ಇರೋದಕ್ಕೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಯಾವಾಗಲೂ ಇರಬೇಕು ಅಂತ ಇಲ್ಲಿ ಫೀಲ್ ಮಾಡ್ತಾರೆ. ಓಕೆ, ಆ್ಯಂಡ್ ಇದು ನಿಮ್ಮ ಫ್ರೆಂಡ್ಶಿಪ್ ಇರಬಹುದು, ಅಥವಾ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಶಿಪ್ ಏನಿದೆ, ಈಗ ಈ ಒಂದು ಫ್ರೆಂಡ್ಶಿಪ್ ನಿಮ್ಮ ಲೈಫಲ್ಲಿ ಒಂದು ಲವ್ ಆಗಿ ಕನ್ವರ್ಟ್ ಆಗಿರಬಹುದು. ಓಕೆ, ಅದು ಒಂದು ಡ್ರಾಮ್ಯಾಟಿಕಲಿ ಆಗಿರಬಹುದು, ಲೈಕ್ ನಿಮ್ಗೆ ಫೀಲ್ ಆಗ್ತಿದೆ ಇದು ನಿಜವಾಗ್ಲೂ ಪ್ರೀತಿನ ಅನ್ನೋದಿರಬಹುದು, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಬ್ಲೇಮ್ ಮಾಡ್ತಿದ್ದಾರೆ. ಓಕೆ, ನಿಮ್ಮನ್ನು ಇದು ಒಂದು ಫಸ್ಟಿಗೆ ಇದು ಒಂದು ಫ್ರೆಂಡ್ಶಿಪ್ ಆಗಿತ್ತು, ಬಟ್ ಈಗ ನೀವು ಅವರಿಗೆ ಲವ್ನ ಹೇಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಮೇ ಬಿ ಆ ಒಂದು ಪರ್ಸನ್ಗೆ ಅದು ಇಲ್ಲಿ ಆ್ಯಕ್ಟಿಂಗ್ ಅಥವಾ ಡ್ರಾಮಾ ಅನ್ನೋ ರೀತಿ ಫೀಲ್ ಆಗ್ತಿರಬಹುದು. ಓಕೆ, ಸೊ ಆ ಒಂದು ಥಾಟ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಬರ್ತಿದೆ ಅಂತ ಹೇಳಿದ್ರೆ, ಸರೆಂಡರ್ ಟು ದ ಡಿವೈನ್ ಅಂತ ಹೇಳ್ತೀನಿ. ಅದನ್ನು ಜಸ್ಟ್ ಡಿವೈನ್ಗೆ ಸರೆಂಡರ್ ಮಾಡಿ ಅಂತ ನನಗೆ ಮೆಸೇಜಸ್ ಬರ್ತಿದೆ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತೆ ಇದು ಡ್ರಾಮ್ಯಾಟಿಕ್ ಅಂತ ನಿಮಗೆ ಅವ್ರಿಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಅದನ್ನು ಮುಂದುವರಿಸೋ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಬಿಕಾಸ್ ನೋಡಿ, ನನಗೆ ಇಷ್ಟು ಮೆಸೇಜಸ್ಸಲ್ಲಿ ಲೈಕ್ ಇದೊಂಥರ ಹೇಗೆ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ನೀವು ಆ ಒಂದು ಪರ್ಸನ್ಗೆ ನಿಮ್ಮ ಪ್ರೀತಿಯನ್ನು ಹೇಳ್ಕೊತೀರಾ ಅಂತ ಹೇಳಿದ್ರು, ಮೇ ಬಿ ಆ ಒಂದು ಪರ್ಸನ್ಗೆ ಇದು ಡ್ರಾಮ್ಯಾಟಿಕ್ ಅಂತ ಅನಿಸ್ಬಹುದು, ಅಥವಾ ಅದು ಏನು ದಟ್ ಈಸ್ ನಾಟ್ ಟ್ರೂ ಅಂತ ಅವ್ರಿಗೆ ಫೀಲ್ ಆಗಬಹುದು. ಬಟ್ ನನಗಿದು ಓಕೆ, ಅದು ನನಗೆ ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಓಕೆ. ಸೊ ಈ ರೀತಿಯಾದಂಥ ಸ್ಟಕ್ ಫೀಲ್ ನೀವು ಆ ಒಂದು ಪರ್ಸನ್ ಜೊತೆ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ನನಗೆ ಐ ಹ್ಯಾವ್ ಫೇತ್ ಯುವರ್ ಡ್ರೀಮ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ಬಿಕಾಸ್ ಇಷ್ಟು ಸ್ಟಕ್ ಎನರ್ಜಿ ಇರೋದ್ರಿಂದ ಮೇ ಬಿ ಈ ಒಂದು ಪರ್ಸನ್ಗಾಗಿ ನಿಮ್ಮ ಡ್ರೀಮ್ನ ನೀವು ಇಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಿದ್ರಾ ಅಂತ ಅನಿಸುತ್ತೆ. ಸೊ ಅದನ್ನು ಜಸ್ಟ್ ಸ್ಟಾಪ್ ಮಾಡಿ ನಿಮ್ಮ ಡ್ರೀಮ್ ಮೇಲೆ ನಿಮಗೆ ಫೇತ್ ಇರಲಿ ಅಂತ ನಿಮಗೆ ಮೆಸೇಜಸ್ ಬರ್ತಿದೆ. ಓಕೆ, ನಿಮ್ಮ ಡ್ರೀಮ್ ಏನಿದೆ ಅದರಲ್ಲಿ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದಿದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಆರ್ಕೇಂಜಲ್ ರೆಜಿಲ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಸೊ ಇಲ್ಲಿ ಇನ್ಸ್ಪಿರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮೇ ಬಿ ನೀವು ಬೇರೆಯವ್ರಿಗೆ ತುಂಬ ಇನ್ಸ್ಪೈರ್ ಮಾಡುವಂಥ ವ್ಯಕ್ತಿ, ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಇನ್ಸ್ಪೈರ್ ಮಾಡುವಂಥ ವ್ಯಕ್ತಿ ಇರಬಹುದು. ಬಟ್ ಸ್ಟಿಲ್ ಈ ಒಂದು ಪರ್ಸನ್ ಸ್ಟಕ್ ಫೀಲ್ ಯಾಕೆ ಮಾಡ್ತಿದ್ದಾರೆ, ಅಥವಾ ಈ ಒಂದು ಪರ್ಸನ್ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಈ ರೀತಿಯಾದಂಥ ಎನರ್ಜಿಸ್ ಇದ್ದರೆ ಮೇ ಬಿ ಅವರಿಗೆ ಒಂದು ಮೆಂಟಲ್ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ರೈಟ್ ನಾವು. ಓಕೆ, ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಗದೇ ಇರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಕ್ಲಾರಿಟಿಗಾಗಿ ಆ ಒಂದು ಪರ್ಸನ್ ಇಲ್ಲಿ ವೆಯ್ಟ್ ಮಾಡ್ತಿರಬಹುದು. ಸೊ ನೀವು ಏನು ಅಂತ ಇಲ್ಲಿ ನೀವು ತೋರಿಸ್ಬೇಕಾಗಿದೆ. ಲೈಕ್ ನಿಮ್ಮ ಥಾಟ್ ಏನಿದೆ, ನಿಮ್ಮ ಎಮೋಷನ್ಸ್ ಏನಿದೆ, ಅದನ್ನು ನೀವು ಇಲ್ಲಿ ನಿಮ್ಮ ಪಾರ್ಟ್ನರ್ ಹತ್ರ ಶೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಮೆಸೇಜ್ ಬರ್ತಿದೆ. ಸೊ ಇಲ್ಲಿ ಅಕ್ವೇರಿಯಸ್ ರಾಶಿಯವರ ಪ್ರೆಸೆನ್ಸ್ ಇದೆ. ಮೇ ಬಿ ಇದು ನಿಮ್ಮ ರಾಶಿ ಇರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ರಾಶಿ ಇರಬಹುದು. ಅಕ್ವೇರಿಯಸ್ ರಾಶಿಯವರ ಪ್ರೆಸೆನ್ಸ್ ಇದೆ.
ಓಕೆ, ಲೈಕ್ ಕುಂಭ ರಾಶಿಯವರ ಪ್ರೆಸೆನ್ಸ್ ಇದೆ. ಆ್ಯಂಡ್ ಬಿ ಬೋಲ್ಡ್ ಅಂತ ಹೇಳ್ತೀನಿ. ಮೇ ಬಿ ನಿಮಗೆ ತುಂಬ ರಿಸ್ಕ್ ಆಗ್ತಿದೆ ರೈಟ್ ನಾವು, ಬಟ್ ಏನು ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ, ನಿಮ್ಮನ್ನು ನೀವು ಇಲ್ಲಿ ಸ್ಟಕ್ ಫೀಲ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಏನು ಆ್ಯಕ್ಷನ್ ತೊಗೋತಿಲ್ಲ ಅಂದರೆ ಇಟ್ಸ್ ನಾಟ್ ವರ್ಕ್ ಅಲ್ವಾ. ಸೊ ಇಲ್ಲಿ ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಮೂವ್ ನೀವೇ ಮಾಡಬೇಕಾಗಿದೆ ಅಂತ ನನಗೆ ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ರೈಟ್ ನಾವು ನಿಮಗಿದು ಫೀಲ್ ಆಗ್ತಿರಬಹುದು, ನಿಮ್ಮ ಪಾಸ್ಟ್ ಏನಿತ್ತು ಈಗ ಅದು ನಿಮಗೆ ಮತ್ತೆ ರಿಟರ್ನ್ ಆಗ್ತಿದೆ ಅನ್ನೋದಿರಬಹುದು. ಸೊ ಅದನ್ನು ಜಸ್ಟ್ ರಿಲೀಸ್ ಮಾಡಿ. ಆ್ಯಂಡ್ ನ್ಯೂ ಪಾಸಿಬಿಲಿಟೀಸ್ ಏನಿದೆ, ನ್ಯೂ ಪಾತ್ ಏನಿದೆ, ನಿಮಗೆ ಡೆಫಿನೆಟ್ಲಿ ನ್ಯೂ ಪಾತ್ ಅವೈಲೇಬಲ್ ಇದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಅದರಲ್ಲಿ ನಿಮಗೆ ಫೇತ್ ಇರಲಿ, ಒಂದು ಫೇತ್ ಅನ್ನೋದನ್ನು ಇಟ್ಕೊಂಡು ನೀವು ಅದನ್ನು ಫಾಲೋ ಮಾಡಿ ಅಂತ ನನಗೆ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ನ್ಯೂ ಬಿಗಿನಿಂಗ್ಸ್, ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಖಂಡಿತ ಇದೆ. ಸೊ ಅದು ಅಡ್ವೆಂಚರಸ್ ಇರಬಹುದು, ಲೈಕ್ ನಿಮ್ಮ ಡ್ರೀಮ್ ಏನಿದೆ ಅದು ಒಂದು ಫ್ಯಾಷನಾಲಿಟಿ ಅನ್ನೋ ರೀತಿ, ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಫ್ಯಾಷನ್ ಏನಿದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ಅದರಲ್ಲಿ ನೀವು ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನೋದನ್ನು ನೋಡ್ತೀರಾ. ಆ್ಯಂಡ್ ಇಲ್ಲಿ ಕಮ್ಯುನಿಕೇಷನ್ನೇ ಮಾಡ್ತಿಲ್ಲ ಅಂತ ಹೇಳಿದರೆ, ಲೈಕ್ ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ಒಂದು ಕೀ ಅಂತ ಹೇಳ್ತೀನಿ. ಓಕೆ, ಸೊ ನಿಮ್ಮ ಕಮ್ಯುನಿಕೇಷನ್ ಇಲ್ಲಿ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಮೇ ಬಿ ಇಟ್ಸ್ ನಾಟ್ ಗುಡ್. ನಿಮ್ಮ ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದೇ ನಿಮ್ಮ ಕೀವರ್ಡ್ ಅಥವಾ ಅದೇ ನಿಮ್ಮ ಒಂದು ನಿಮ್ಮ ಪರ್ಸನಿಗೆ ಅರ್ಥ ಮಾಡಿಸುವಂಥ ರೀತಿ ಇರಬಹುದು. ಓಕೆ, ಸೊ ಲೈಕ್ ನೀವು ಕಮ್ಯುನಿಕೇಷನ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಕಮ್ಯುನಿಕೇಷನ್ ಈಸ್ ಕೀ ಅಂತ ನನಗೆ ಮೆಸೇಜ್ ಬರ್ತಿದೆ. ಓಕೆ, ನೀವೇನು ಹೇಳ್ದಲ್ಲಿದ್ದರೆ ಮೇ ಬಿ ನಿಮಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅರ್ಥ ಮಾಡ್ಸೋಕ್ಕಾಗದೇ ಇರಬಹುದು. ಅಥವಾ ಇಲ್ಲಿ ಜಮಿನಿ ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಸೊ ಜಮಿನಿ ನಿಮ್ಮ ರಾಶಿ ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ರಾಶಿ ಇರಬಹುದು. ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ಮೇ ಬಿ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅಂತ ಹೇಳಿದೆ, ಬಟ್ ವೆನ್ ಯು ಬಿಲೀವ್ ಯು ಕ್ಯಾನ್ ಅಟ್ರ್ಯಾಕ್ಟ್ ಎನಿಥಿಂಗ್. ಓಕೆ, ಬಿಲೀವ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಬಿಲೀವ್ ಮಾಡಿ ಅಂತ ನನಗೆ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ರೊಮ್ಯಾನ್ಸ್ ಬರ್ತಿದೆ. ಮೇ ಬಿ ನೀವೇನಾದರೂ ಆ್ಯಕ್ಷನ್ ತೊಗೋತಿದ್ದೀರಾ ಅಂತ ಹೇಳಿದರೆ ಡೆಫಿನೆಟ್ಲಿ ರೊಮ್ಯಾನ್ಸ್ ಬರ್ತಿದೆ. ಆ್ಯಂಡ್ ಹೆಲ್ತ್ ಬಗ್ಗೆ ಹೇಳಿ ಅಂತ ನನಗೆ ಮೆಸೇಜ್ ಕೇಳ್ತಾ ಇದ್ದೀರಾ. ಓಕೆ, ಡೆಫಿನೆಟ್ಲಿ ಇಂಪ್ರೂವಿಂಗ್ ಹೆಲ್ತ್ ಇದೆ ಗಾಯ್ಸ್. ನಿಮ್ಮ ಹೆಲ್ತ್ ಏನಿದೆ ಈಗ, ನಿಮ್ಮ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ನೀವು ನೋಡ್ತಾ ಇದ್ದೀರಾ, ಸೊ ಡೆಫಿನೆಟ್ಲಿ ನಿಮ್ಮ ಹೆಲ್ತಲ್ಲಿ ಇಂಪ್ರೂವಿಂಗ್ ಅನ್ನೋದು ಖಂಡಿತವಾಗಿಯೂ ಸಿಗ್ತಿದೆ. ಸೊ ನಿಮ್ಮ ಹೆಲ್ತ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಮಾಡಲಿಕ್ಕೆ ಆ್ಯಂಡ್ ನಿಮ್ಮ ಹೆಲ್ತಿಗಾಗಿ ಇಲ್ಲಿ ಚೇಂಜಸ್ನ ನೋಡಬೇಕು ನಿಮ್ಮ ಹೆಲ್ತಲ್ಲಿ ಅನ್ನೋದಕ್ಕೆ ನ್ಯೂ ಆಪರ್ಚುನಿಟೀಸ್ ನಿಮಗೆ ಇಲ್ಲಿ ಕ್ರಿಯೇಟ್ ಆಗ್ತಿರಬಹುದು. ಲೈಕ್ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗ್ತಿರಬಹುದು, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಪೋರ್ಟ್ ಸಿಗ್ತಿರಬಹುದು. ನಿಮ್ಮ ಹೆಲ್ತ್ ಕಡೆ ಕೇರ್ ಮಾಡೋದಕ್ಕೆ ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರಬಹುದು. ಸೊ ಡೆಫಿನೆಟ್ಲಿ ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಅನ್ನೋದು ಬರ್ತಿದೆ. ಆಫ್ಕೋರ್ಸ್ ನಿಮ್ಮ ಪೇರೆಂಟ್ಸ್ ಬಗ್ಗೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ಅವರ ಹೆಲ್ತ್ ಹೇಗಾಗುತ್ತೆ ನಿಯರ್ ಫ್ಯೂಚರ್ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಓಕೆ, ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವರಿಗೆ ಮೆಸೇಜಸ್ ಬರ್ತಿದೆ. ಮೇ ಬಿ ಇದು ನಿಮ್ಮದು ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಮೆಸೇಜಸ್ ಇರಬಹುದು. ಲೈಕ್ ಫಿಸಿಕಲಿ ಮೇ ಬಿ ನೀವು ಒಂದು ಅಪಾರ್ಟ್ ಅನ್ನೋ ರೀತಿ ಇರಬಹುದು. ಫಿಸಿಕಲಿ ನೀವು ಕನೆಕ್ಟೆಡ್ ಇಲ್ಲದೆ ಇರಬಹುದು, ಬಟ್ ಸ್ಪಿರಿಚುವಲಿ ನೀವು ಯಾವಾಗಲೂ ಯುನೈಟೆಡ್ ಅಂತ ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ದೂರ ಇದ್ದರೂ ಮೇ ಬಿ ಇಲ್ಲಿ ನಿಮ್ಮ ಪರ್ಸನ್ನ ನೀವು ಮಿಸ್ ಮಾಡ್ಕೋತಿಲ್ಲ ಅಥವಾ ನೀವು ತುಂಬ ಕೂಲಾಗಿ ಆರಾಮಾಗಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ಸ್ಪಿರಿಚುವಲ್ ವೇದಲ್ಲಿ ನಿಮ್ಮ ಪ್ರೀತಿಯನ್ನು ತೊಗೊಂಡು ಹೋಗ್ತಿದ್ದೀರಾ ಅಥವಾ ಸ್ಪಿರಿಚುವಲ್ ವೇದಲ್ಲಿ ನೀವು ಈ ಒಂದು ಪ್ರೀತಿಯನ್ನು ಪಡ್ಕೊಂಡಿರಬಹುದು. ಓಕೆ, ಸೊ ತುಂಬ ಟ್ಯಾರೋ ರೀಡಿಂಗ್ ನೋಡೋರು ಇರಬಹುದು ಅಥವಾ ತುಂಬ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೋಡೋರು ಇರಬಹುದು. ಕೆಲವೊಂದು ಸಾರಿ ನಾವು ಹೇಳಿರ್ತೀವಿ ಜಸ್ಟ್ ಲೆಟ್ ಗೋ ಮಾಡಿ, ಮೂವ್ ಆನ್ ಆಗಿ, ಫರ್ಗಿವ್ ಮಾಡಿ, ಈ ರೀತಿಯಾದಂಥ ಮೆಸೇಜಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆ ಒಂದು ಪರ್ಸನ್ ರಿಟರ್ನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರೆ ಅನ್ನುವಂಥ ಚಾನ್ಸಸ್ ಇರುವಾಗ ಮೇ ಬಿ ಈ ರೀತಿಯಾದಂಥ ಮೆಸೇಜಸ್ ಬರಬಹುದು. ಸೊ
ಈ ರೀತಿಯಾದಂಥ ಎನರ್ಜೀಸ್ ಇರೋದ್ರಿಂದ ಮೇ ಬಿ ಈ ಒಂದು ಪರ್ಸನ್ ನಿಮಗೆ ಹೇಳ್ತಿರಬಹುದು, ಫಿಸಿಕಲಿ ನಾವು ಕನೆಕ್ಟೆಡ್ ಇಲ್ಲದೆ ಇರಬಹುದು, ಬಟ್ ಸ್ಪಿರಿಚುವಲಿ ವಿ ಆರ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಅವರ್ ಸೆಲ್ಫ್ ಅಂತ ಇಲ್ಲಿ ಮೆಸೇಜಸ್ ಬರ್ತಿದೆ. ಆ್ಯಂಡ್ ಫೈನ್, ಅಗೇನ್ ಲೈಟ್, ಇಲ್ಲೂ ಕ್ಯಾಂಡಲ್ ಲೈಟ್ ಇದೆ ಆ್ಯಂಡ್ ಆಲ್ಸೋ ಅಲ್ಲೂ ಕ್ಯಾಂಡಲ್ ಲೈಟ್ ಇದೆ. ಸೊ ಇಮ್ಯಾಜಿನ್ ಆಲ್ ಅನ್ವಾಂಟೆಡ್ ಥಾಟ್ಸ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ಅನ್ವಾಂಟೆಡ್ ಥಾಟ್ಸ್ ಏನಿದೆ ಅದೆಲ್ಲವೂ ಈಗ ಹೇಗೆ ಕ್ಯಾಂಡಲ್ ಬರ್ನ್ ಆಗ್ತಿದೆ ಆ ರೀತಿಯಾಗಿ ಅನ್ವಾಂಟೆಡ್ ಥಾಟ್ ಡಿಸ್ಟ್ರಾಯ್ ಆಗ್ತಿದೆ. ಓಕೆ, ಆ್ಯಂಡ್ ನ್ಯೂ ಆಪರ್ಚುನಿಟೀಸ್, ನ್ಯೂ ಪಾಸಿಬಿಲಿಟೀಸ್ ನಿಮ್ಮ ಲೈಫಲ್ಲಿ ಬರ್ತಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಟ್ರಾನ್ಸ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ಇಲ್ಲಿ ಡೀಪ್ ಇನ್ಸೈಡ್ ನಿಮಗೆ ಫೀಲ್ ಆಗ್ತಿರಬಹುದು ಈ ಒಂದು ರಿಲೇಷನ್ಶಿಪ್ ಕಮ್ ಬ್ಯಾಕ್ ಆಗುತ್ತೆ ಅಂತ ಫೀಲ್ ಆಗ್ತಿದ್ರೆ ಡೆಫಿನೆಟ್ಲಿ ಎಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಅನ್ನಿಸ್ತಿರಬಹುದು ಈ ರಿಲೇಷನ್ಶಿಪ್ ನಾನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಫೀಲ್ ಆಗ್ತಿದ್ರೆ ಎಸ್ ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ಹ್ಯಾಪನ್. ಓಕೆ, ಸೊ ರೈಟ್ ನಾವು ತುಂಬ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದ್ರೆ ಟೇಕ್ ಸ್ಟೆಪ್ ಬ್ಯಾಕ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ಬಿಕಾಸ್ ನಾನು ನೋಡಿ ಇಲ್ಲಿಂದ ತೆಗೆದು ಈ ಕಡೆ ಕ್ಯಾಂಡಲ್ನ ನಾನು ಮೂವ್ ಮಾಡಿದೆ ಆ್ಯಂಡ್ ಆಲ್ಸೋ ಈ ಕಡೆ ತೆಗೆದು ನಾನು ಎಲ್ಲಿ ಸ್ಪೇಸ್ ಎಲ್ಲಿದೆ ಆ ಕಡೆ ನನ್ನ ಕ್ಯಾಂಡಲ್ ರೀಡಿಂಗ್ನ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ರೈಟ್ ನಾವು ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಟೈಮ್ ಏನಿದೆ, ನೀವೇನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಅಲೋನಾಗಿ ಟೈಮ್ನ ಸ್ಪೆಂಡ್ ಮಾಡಿ. ಇದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಇದೆ, ನಿಮಗೆ ಯಾವುದು ಬೇಕಾಗಿದೆ, ನಿಮ್ಗೆ ನಿಜವಾಗ್ಲೂ ಅದು ವರ್ತ್ ಇದೆಯಾ, ನಿಮ್ಗೆ ನಿಜವಾಗ್ಲೂ ಅದು ಇಂಪಾರ್ಟೆಂಟ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಿಂದ ನಿಮ್ಮ ಮಧ್ಯೆ ಸ್ಪೇಸ್ ಕ್ರಿಯೇಟ್ ಆಗಿರಬಹುದು, ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಅವರಿಲ್ಲದೆ ಹೇಗಿರ್ತೀನಿ ಅಂತ ತಿಳ್ಕೊಳ್ಳೋದಕ್ಕಾಗಿ ಈ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರಬಹುದು. ಬಟ್ ಡೆಫಿನೆಟ್ಲಿ ಟೇಕ್ ಸ್ಟೆಪ್ ಬ್ಯಾಕ್ ಅಂತ ಮೆಸೇಜ್ ಬರ್ತಿರೋದ್ರಿಂದ ನೀವು ಏನು ನಿರ್ಧಾರ ತಗೋತಿದ್ದೀರಾ ಅದರಲ್ಲಿ ಸ್ಟೆಪ್ ಬ್ಯಾಕ್ ಆಗೋದು ಇಂಪಾರ್ಟೆಂಟ್ ಇದೆ ಅಂತ ನನಗೆ ಫೀಲ್ ಆಗ್ತಿದೆ. ಆ್ಯಂಡ್ ಸ್ಟೆಪ್ ಬ್ಯಾಕ್ ತಗೊಳ್ಳೋದು ಅಷ್ಟೇ ಅಲ್ಲ, ಇನ್ಸ್ಟೆಂಟಾಗಿ ನೀವು ನಿಮ್ಮ ಫೋಕಸ್ ಏನಿದೆ ಅದನ್ನು ನಿಮ್ಮ ಟೈಮ್ ಕಡೆ ಫೋಕಸ್ ಮಾಡಬಹುದು, ಅಥವಾ ಗಿವ್ ಟು ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಈ ಒಂದು ಟೈಮ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಈಗೇನು ಒಂದು ಸ್ಟೆಪ್ ಬ್ಯಾಕ್ ಮಾಡ್ತಾ ಇದ್ದೀರಾ ಅದನ್ನು ನಿಮ್ಮ ಕಡೆ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕಿರಬಹುದು, ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಿರಬಹುದು, ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡೋದಕ್ಕಿರಬಹುದು. ಸೊ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಮೆಸೇಜ್ ಬರ್ತಿದೆ. ಓಕೆ, ಸೊ ಈ ರೀತಿಯಾದಂಥ ಮೆಸೇಜಸ್ ಇದೆ. ಆ್ಯಂಡ್ ಯೂನಿವರ್ಸ್ ನಿಮಗಾಗಿ ಏನು ಮೆಸೇಜಸ್ ಕೊಡ್ತಿದೆ? ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಫ್ಕೋರ್ಸ್. ಎಸ್, ಓಕೆ, ಜಸ್ಟ್ ಅ ಮಿನಿಟ್. Okay, no contact situation, definitely no contact situation. So many people are no contact situation here. Okay, and see ಒಂದೊಂದೇ ತೆಗೆದು ನಾನು ತೋರಿಸ್ಬೇಕು ಅಂತ ಹೇಳಿದ್ರೆ so many messages here. ಲೈಕ್ ಮೇ ಬಿ ಈ ಒಂದು ರಿಲೇಷನ್ಶಿಪ್ ನಿಮ್ಮನ್ನ ಸ್ಟಕ್ ಫೀಲ್ ಮಾಡಿಸ್ತಿರಬಹುದು, ಅಥವಾ ನೀವು ಬ್ಯಾಕ್ ತಿರುಗಿ ನೋಡೋ ಅಷ್ಟರಲ್ಲಿ, ಅಥವಾ ನೀವೇನೋ ಒಂದು ಡೆಸಿಷನ್ ತೊಗೋತೀರಾ ಅನ್ನೋ ಅಷ್ಟರಲ್ಲಿ ಆ ಒಂದು ಪರ್ಸನ್ ಲೆಟ್ ಗೋ ಮಾಡಿರಬಹುದು ನಿಮ್ಮಿಂದ. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಫೀಲ್ ಆಗ್ತಿದೆ ತುಂಬ ಆ ಒಂದು ಪರ್ಸನ್ನೇ ಅವರ ಪ್ರೀತಿಯನ್ನು ಹೇಳ್ಕೊಂಡಿದ್ದಾರೆ, ಬಟ್ ಈಗ ಆ ಒಂದು ಪರ್ಸನ್ನೇ ನನ್ನ ಲೈಫಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವು ಅದರಿಂದ ಈಗ ರೈಟ್ ನಾವು ಸ್ಟಕ್ ಫೀಲ್ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸ್ಟಕ್ ಫೀಲ್ ಹೆವಿ ಸ್ಟಕ್ ಫೀಲ್ ಇರೋದ್ರಿಂದ ಮೇ ಬಿ ನಿಮಗೇನೋ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ, ಅಥವಾ ಬ್ಲಾಕಿಂಗ್ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಏನಿದೆ ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ ಆ್ಯಂಡ್ ಇನ್ನು ಕೆಲವರು ಬ್ಲಾಕಿಂಗ್ ಎನರ್ಜಿ ಫೇಸ್ ಮಾಡ್ತಾ ಇದ್ದೀರಾ. ಆ ಒಂದು ಪರ್ಸನ್ ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ ಅಥವಾ ಅನ್ಬ್ಲಾಕಿಂದ ತೆಗಿತಾರಾ? ಈ ರೀತಿಯಾದಂಥ ಮೆಸೇಜಸ್ ಏನು ಬರ್ತಿದೆ. ಮೇ ಬಿ ಕೆಲವರಿಗೆ ತೆಗಿಬಹುದು ಆ್ಯಂಡ್ ಇನ್ನು ಕೆಲವರಿಗೆ ನೋ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ನೋಡೋಣ, ಏನಿದೆ ನಿಮಗಾಗಿ ಯೂನಿವರ್ಸ್ ಮೆಸೇಜಸ್. ಯೂನಿವರ್ಸ್ ನಿಮಗಾಗಿ ಈ ಒಂದು ಪ್ರೀತಿಗಾಗಿ ಏನು ಗೈಡ್ ಮಾಡ್ತಿದ್ದಾರೆ, ಅಥವಾ ಈ ಒಂದು ರಿಲೇಷನ್ಶಿಪ್ಗಾಗಿ ಏನು ಗೈಡ್ ಮಾಡ್ತಿದ್ದಾರೆ?
ನಿಮ್ಗನ್ನಿಸ್ತಿದೆ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ ಅಥವಾ ಈ ಒಂದು ರಿಲೇಷನ್ಶಿಪ್ ಕಂಪ್ಲೀಟ್ ಆಗಿದೆ. ಮೇ ಬಿ ಕೆಲವರಿಗೆ ಇಲ್ಲಿ ಕಂಪ್ಲೀಟ್ ಆಗಿರಬಹುದು ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಲೈಕ್ ವೆಯ್ಟಿಂಗ್ ಎನರ್ಜಿ ಇದೆ. ಸೊ ವೆಯ್ಟಿಂಗ್ ಎನರ್ಜಿ ಮೇ ಬಿ ಇಲ್ಲಿ ನೀವು ವೆಯ್ಟ್ ಮಾಡ್ತಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ವೆಯ್ಟ್ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಓಕೆ, ಆ್ಯಂಡ್ ಫೈನ್. ಈ ಒಂದು ರೀಡಿಂಗಲ್ಲಿ ಮೇ ಬಿ ನೋಡಿ ಲೈಕ್ ಇಟ್ಸ್ ಲೈಕ್ ಆಮೆ ಅನ್ನೋ ರೀತಿ ನನಗೆ ಅಲ್ಲಿ ಮೆಸೇಜಸ್ ಇದೆ. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು ಅಥವಾ ತುಂಬ ಸ್ಲೋಲಿ ನೀವು ಇಲ್ಲಿ ಮೂವ್ ಆನ್ ಆಗ್ತಾ ಇದ್ದೀರಾ ಅಥವಾ ತುಂಬ ಸ್ಲೋಲಿ ನೀವು ಆ್ಯಕ್ಷನ್ ತೊಗೋತಾ ಇದ್ದೀರಾ ಅಥವಾ ನಿಮಗೆ ಆ್ಯಕ್ಷನ್ ತೊಗೋಬೇಕು ಅಂತ ಇದ್ರೂ ಏನೂ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ, ತುಂಬ ಕಾಂಪ್ಲಿಕೇಟ್, ಈ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಅದರಿಂದ ನೀವು ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿರಬಹುದು. ಓಕೆ, ಓಕೆ, ಯಾವ ರಾಶಿಯವರ ಪ್ರೆಸೆನ್ಸ್ ಇದೆ ಹೇಳಿ ಮೇಡಮ್. ಓಕೆ, ಯಾವ ರಾಶಿಯವರ ಪ್ರೆಸೆನ್ಸ್ ಇದೆ ಅಂತ ನನಗೆ ಇಲ್ಲಿ ಕೇಳ್ತಾ ಇದ್ದೀರಾ. ಮೇ ಬಿ ಇಲ್ಲಿ ಜಮಿನಿ ರಾಶಿಯವರ ಪ್ರೆಸೆನ್ಸ್ ಇದೆ, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಆ್ಯಂಡ್ ಧನಸ್ಸು ರಾಶಿಯವರ ಪ್ರೆಸೆನ್ಸ್ ಇದೆ, ಅಕ್ವೇರಿಯಸ್, ಸ್ಯಾಜಿಟೇರಿಯಸ್ ಆ್ಯಂಡ್ ಆಲ್ಸೋ ಲಿಯೋ ಈ ರಾಶಿಯವರ ಪ್ರೆಸೆನ್ಸ್ ಇದೆ, ಆ್ಯಂಡ್ ಸ್ಕಾರ್ಪಿಯೋ. ಓಕೆ, ಸ್ಕಾರ್ಪಿಯೋ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಮೇ ಬಿ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ಸ್ಕಾರ್ಪಿಯೋ ರಾಶಿಯವರ ಪ್ರೆಸೆನ್ಸ್ ಇರೋದ್ರಿಂದ ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಕ್ಯಾನ್ಸರ್ ರಾಶಿಯವರ ಪ್ರೆಸೆನ್ಸ್ ಇದೆ, ಕರ್ಕಾಟಕ ರಾಶಿ ಮೀನ್ಸ್ ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ. ಆ್ಯಂಡ್ ಇಲ್ಲಿ ಮೇ ಬಿ ನಿಮ್ಮ ಪಾರ್ಟ್ನರ್ ಇನ್ಶಿಯಲ್ ಎಮ್ ಇರಬಹುದು ಅಥವಾ LMNOIKGHYNORU ಈ ಒಂದು ಇನಿಷಿಯಲ್ ನಿಮ್ದಿರಬಹುದು ಅಥವಾ ನಿಮ್ಮ ಪರ್ಸನ್ದಿರಬಹುದು. ಈ ಅಕ್ಷರದಿಂದ ನಿಮ್ಮ ಪರ್ಸನ್ ನೇಮ್ ಸ್ಟಾರ್ಟ್ ಆಗಬಹುದು ಅಥವಾ ನಿಮ್ಮ ನೇಮ್ ಸ್ಟಾರ್ಟ್ ಆಗಬಹುದು. ಓಕೆ, ಈ ರಾಶಿಯವರ ಪ್ರೆಸೆನ್ಸ್ ಸಹ ಇರಬಹುದು ಅಥವಾ ಇದು ನಿಮ್ಮ ರಾಶಿ ಇರಬಹುದು, ನಿಮ್ಮ ಪರ್ಸನ್ನಿನ ರಾಶಿ ಇರಬಹುದು. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ಟು ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.